ಮಾಡೋದ್ರಲ್ಲಿ ಇಲ್ಲ ಅವ್ರದ್ದು ಓಟು. ಸೊ ಅವರು ಕೂಡ 77 ಜನ ಇದ್ದಾರೆ. ಅದರಿಂದ ಬಿಜೆಪಿಯವರು ದೊಡ್ಡ ಹುನ್ನಾರ ನಡೆಸ್ತಾ ಇದ್ದಾರೆ. ಅವರಿಗೆ 2-3 ಸಾರಿ ಮುಖಭಂಗ ಆಗಿದೆ. ಆದರೂ ಕೂಡ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ದಾರಿಗಳನ್ನು ತುಳಿಯಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಯಡಿಯೂರಪ್ಪನವರು ಒಂದು ಹೇಳ್ತಾರೆ, ಇಲ್ಲ ನಾವು ಡೆಲ್ಲಿಗೆ ಹೋಗಿರೋದು ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿ. 104 ಜನ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಏನು ಮಾಡ್ತಾ ಇದ್ರಪ್ಪ ಅಲ್ಲಿ 7 ಸ್ಟಾರ್ ಹೋಟೆಲ್ನಲ್ಲಿ? ಎಂಥದ್ದು ಹರಿಯಾಣದಲ್ಲಿ ಏನು ಮಾಡ್ತಾ ಇದ್ದೀರಿ ಕೂತ್ಕೊಂಡು? ಗುರ್ಗಾಂವ್ ಏನು ಮಾಡ್ತಾ ಇದ್ದೀರಿ? ಗುರುಗ್ರಾಮ ಏನು ಮಾಡ್ತಾ ಇದ್ದೀರಿ? ಇದರಲ್ಲಿ ಈ ಸರ್ಕಾರವನ್ನು, ಈ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ನರೇಂದ್ರ ಮೋದಿಯವರ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ಸೆಂಟ್ರಲ್ ಮಿನಿಸ್ಟರ್ಸ್ ಆದಿಯಾಗಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ನಾಟ್ ಓನ್ಲಿ ಸ್ಟೇಟ್ ಲೀಡರ್ಸ್ ಆಫ್ ಬಿಜೆಪಿ, ಈವನ್ ಸೆಂಟ್ರಲ್ ಲೀಡರ್ಸ್ ಆರ್ ಆಲ್ಸೋ ಇನ್ವಾಲ್ವ್ಡ್. ಈ ಸರ್ಕಾರ ಹೇಗಾರ ಮಾಡಿ ಅಸ್ಥಿರಗೊಳಿಸಬೇಕು. ಯಾಕಂತಂದ್ರೆ ದಕ್ಷಿಣದಲ್ಲಿ ಕರ್ನಾಟಕ ಒಂದೇನೇ ಇರೋದು ಅವರಿಗೆ. ಹೋದ ಸಾರಿ 17 ಸೀಟ್ ಗೆದ್ದುಬಿಟ್ಟಿದ್ರು. ಬೇರೆ ಎಲ್ಲೂ ಅವ್ರು 1 ಸೀಟು ಗೆಲ್ಲಲ್ಲ. ತೆಲಂಗಾಣದಲ್ಲಿ 1 ಗೆಲ್ಲಲ್ಲ, ಆಂಧ್ರದಲ್ಲಿ 1 ಗೆಲ್ಲಲ್ಲ, ತಮಿಳುನಾಡಿನಲ್ಲಿ 1 ಗೆಲ್ಲಲ್ಲ, ಕೇರಳದಲ್ಲಿ 1 ಗೆಲ್ಲಲ್ಲ. ಇಲ್ಲಿ ಏನಾದ್ರು ಮಾಡಿ ಒಂದಷ್ಟು ಸೀಟ್ ಗೆಲ್ಲಬೇಕು ಅನ್ನೋದು ಅವರ ಉದ್ದೇಶ. ಅದಕ್ಕೆ ಈ ಸರ್ಕಾರನ, ಸಮ್ಮಿಶ್ರ ಸರ್ಕಾರನ, ಇವರು ಕೊಲಿಷನ್ ಗೌರ್ಮೆಂಟ್ ಇದ್ರೆ ಇವರಿಬ್ರು ಕಮಿಂಗ್ ಪಾರ್ಲಿಮೆಂಟ್ ಎಲೆಕ್ಷನ್ ಒಟ್ಟಿಗೆ ಹೋಗ್ತಾರೆ. ಕಾಂಗ್ರೆಸ್ ಮತ್ತು JDSನವರು. ಅವ್ರಿಗಿರೋ ಇನ್ಫಾರ್ಮೇಶನ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ ಬಿಜೆಪಿಯವರೇ ಒಂದು ಸರ್ವೆ ಮಾಡಿಸಿದ್ದಾರೆ, ಇಂಟರ್ನಲ್ ಸರ್ವೆ ಮಾಡಿಸ್ಕೊಂಡಿದ್ದಾರೆ. ಅವ್ರ ಪ್ರಕಾರ 3-4 ಗೆದ್ರೆ ಹೆಚ್ಚು ಅವರು ಬಿಜೆಪಿಯವರು. ಇನ್ನು ಉಳಿದವೆಲ್ಲ ನಾವೇ ಗೆಲ್ತೀವಿ, ಕಾಂಗ್ರೆಸ್ ಮತ್ತು JDS. ಮತ್ತೆ ದೇಶದಲ್ಲೂ ಕೂಡ ಅವರಿಗೆ ಬಹಳ ನಿರಾಶಾದಾಯಕವಾದಂಥ ಚಿತ್ರ ಇದೆ. ಈ ಕಾರಣದಿಂದ ಇಲ್ಲಿ ಲಜ್ಜಿಗೆಟ್ಟು, ಮಾನಗೆಟ್ಟು ಸ್ವತಃ ಪ್ರೈಮ್ ಮಿನಿಸ್ಟ್ರೇ ಅಥವಾ ಅಮಿತ್ ಶಾ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಈ ತರ ಕೈ ಹಾಕಿದ್ದಾರೆ ಅವರು. ಅದಕ್ಕೆ ನಾವು ಕೂಡ ಇವತ್ತು ನಮ್ಮ ಸಾಲಿಡಾರಿಟಿ ತೋರಿಸ್ಬೇಕು, ನಮ್ಮ ಯೂನಿಟಿ ತೋರಿಸ್ಬೇಕು. ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದೆಲ್ಲ ಸತ್ಯಕ್ಕೆ ದೂರವಾದದ್ದು. ಈ ರಾಜ್ಯದ ಜನರಿಗೆ ಹೇಳಬೇಕು, ದೇಶದ ಜನರಿಗೆ ಹೇಳಬೇಕು ಅಂತೇಳಿ ಈ ಸಭೆ ಕರೆದು, ವಿಶೇಷ ಶಾಸಕಾಂಗ ಸಭೆ ಕರೆದು ಇವತ್ತು ಇದನ್ನ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಶಾಸಕರು ಒಟ್ಟಿಗೆ ಇದ್ದಾರೆ. Our team is intact, our party is intact and united. ಈ ಬಿಜೆಪಿಯವರ ಆಸೆ ಆಮಿಷಗಳು ಏನ್ ದುಡ್ಡು, 50 ಕೋಟಿ, 100 ಕೋಟಿ, 25 ಕೋಟಿ, ಏನ್ ಬಹಳ ಚೌಕಿದಾರರ ಪಾರ್ಟಿ ಹೆಂಗೆ ನಡೀತಾ ಇದೆ ಅಂತಂದ್ರೆ, ಮಿಸ್ಟರ್ ನರೇಂದ್ರ ಮೋದಿ ಚೌಕಿದಾರ್. ಈ ಚೌಕಿದಾರರಿಗೆ ದುಡ್ಡೆಲ್ಲಿಂದ ಬರ್ತದಪ್ಪ ಇಷ್ಟೊಂದು ಕೋಟಿ ದುಡ್ಡು? ಬಹಳ ಜನ ಇದ್ದಾರೆ. ಬೇಕಾದ್ರೆ ನಿಮಗೆ ಸಾಕ್ಷಿ ಕೊಡಿಸ್ತೀನಿ ಯಾರ್ಯಾರಿಗೆ ನಮ್ಮ MLAಗಳು ಮಾತಾಡಿರ್ತಕ್ಕಂಥವ್ರು. ರಾಮಪ್ಪ ಪ್ರಮರಿಯರ, ಯಗಡದೇವರಕೋಟೆ MLA ಅವರು, ನಮ್ಮ ಅನಿಲ್ ಶಿವಳ್ಳಿ, ಹೆಬ್ಬಾರ್, ಅಂಜಲಿ, ರಾಮಪ್ಪ, ಎಲ್ಲರಿಗೂ ಏನ್ ದುಡ್ಡು ಕೊಡ್ತೀವಿ, ಬರೀ ಮುಖ್ಯಮಂತ್ರಿ ಮಾಡ್ತೀವಿ, ದುಡ್ಡು ಕೊಡ್ತೀವಿ, ಬರೀ ಮಂತ್ರಿ ಮಾಡ್ತೀವಿ.
ಎಲೆಕ್ಷನ್ಗೂ ನಿಲ್ಲಿಸ್ತೀವಿ. ಪಾಪ ಇವರಿಗೆ ಆಸೆ ಆಮಿಷಗಳನ್ನು ತೋರಿಸಿ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದೇ ಡು ನಾಟ್ ನೋ ಅವ್ರ ಆಂಟಿ ಡಿಫೆಕ್ಷನ್ ಲಾ ಇಸ್ ವೆರಿ ಸ್ಟಿಂಜೆಂಟ್. ಇದೇ ಇನ್ನೇನು ಇದಕ್ಕೆ ಕರೆದಿರೋದು ಇನ್ನೇನು ಚರ್ಚೆ ಮಾಡ್ತೀರಿ? ಅದಕ್ಕೆ ಎಲ್ಲ ಅಭಿಪ್ರಾಯ ಕೇಳಕ್ಕೆ ನಮ್ಮ MLAಗಳನ್ನೆಲ್ಲ ಕೂಡ ಒಟ್ಟಿಗೆ ನಾವು ಕೂಡ ಒಂದ್ ಕಡೆ ಇರ್ತೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ ಬರಗಾಲದ ಬಗ್ಗೆ. ಎಲ್ಲ ಪ್ಲೀಸ್ ಲಿಸನ್ ಮೇಡಮ್. ಗುಲ್ಬರ್ಗ ನೀವು ಸ್ವಲ್ಪ ಇರಿ. ಇಲ್ಲ ಗುಲ್ಬರ್ಗ ಅವರು ರಾಯಚೂರಿನಮ್ಮ. ಗುಲ್ಬರ್ಗನ ರಾಯಚೂರ? ತಾಳಪ್ಪ, ನಾನು ಹೇಳತ್ತ ನಾನು ಹೇಳೋದ ಮೇಲೆ ಕೇಳಬೇಕಲ್ವಾ? ನಾವು ಕೂಡ ನಮ್ಮ ಎಲ್ಲ MLAಗಳು ಕೂಡ ಪಾರ್ಲಿಮೆಂಟ್ ಸದಸ್ಯರುಗಳು ಕೂಡ ಮಂತ್ರಿಗಳು ಕೂಡ ನಾವು ಕೂಡ ಒಂದ್ ಕಡೆ ಒಟ್ಟಿಗೆ ಇರ್ತೀವಿ. ಎಷ್ಟು ದಿನ ಅಗತ್ಯ ಇದೆ ಅಷ್ಟು ದಿನ ಇರ್ತೀವಿ. ಪಾರ್ಟಿ ವಿಚಾರ ಚರ್ಚೆ ಮಾಡಬೇಕು. ಒಂದು ಈ ಆನ್ಸ್ಲಾಟ್ ಬೈ ಬಿಜೆಪಿ ಇದೆಯಲ್ಲ, ತಪ್ಪಿಸ್ಕೋಬೇಕಲ್ಲಪ್ಪ. ನಾನು ಹೇಳೋದು ಮಾಧ್ಯಮದಲ್ಲಿ ಬರ್ತಾರ ನಿಜ ಸುಳ್ಳ ಏನ್ರಿ? ಮಾಧ್ಯಮದಲ್ಲಿ ಬರ್ತಾರ ಸುಳ್ಳ ನಿಜ ಹೇಳಪ್ಪ. ಸತ್ಯ ಇರ್ಬೋದು, ನಿಮಗೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರ್ಬೋದು. ಬರ್ತಾ ಇರೋದು ನಿಜನೋ ಸುಳ್ಳೋ ಹೇಳು, ನೀನು ಹೇಳಪ್ಪ. ಬರ್ತಾ ಇದೆಯಲ್ವಾ? ಮತ್ತೆ ನನ್ನೇ ಹದಿನೇಳು ಹೇಳಿದ್ದು, ನಾ ಇನ್ನೇನು ಹೇಳಿದೆ? ನಾನು ಕೇಳ್ರಿ, ಇಲ್ಲಿ ಬರಗಾಲ ಇದೆ, ಅದಕ್ಕೋಸ್ಕರ ಅದನ್ನು ಚರ್ಚೆ ಮಾಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಆಕ್ಚುಲಿ ನಾವು ಕರಿಬೇಕಾಗಿದ್ದು ಲೆಜಿಸ್ಲೇಟಿವ್ ಪಾರ್ಟಿ MLAಗಳ ಅಭಿಪ್ರಾಯ ಎಲ್ಲ ಕೇಳಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಪ್ರಿಪರೇಷನ್ ಬಗ್ಗೆ ಎಲ್ಲ ಮಾಡಬೇಕು ಅಂತ ನಾವು ಇದ್ದದ ಉದ್ದೇಶ. ಡೆಲ್ಲಿಗೇನು ಹೋಗಲ್ವಲ್ಲ ನಾವು, ಏನು ಗುರ್ಗಾಂವ್ಗೆ ಹೋದಿವಾ? ನೋಡಪ್ಪ, ರೆಸಾರ್ಟ್ ರಾಜಕಾರಣ ಅಂತಂದ್ರೆ ಅವ್ರ ಹಿಂಸೆ ಕೊಡ್ತಾವ್ರಲ್ರಿ. ಏನ್ ಬ್ಯಾಗ್ ಹಿಡ್ಕೊ ಬಂದು ತಗೋ 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 ಅಂತವ್ರಲ್ಲ, ಏನದು ತಪ್ಪಿಸ್ಕೋಬೇಕಲ್ಲ ಮರಯ್ಯ.